ಪುರಸಭೆಯ ಸದಸ್ಯರಾದ ಎಸ್ಎಲ್ವಿ ಮುರಳೀರವರ ಹುಟ್ಟುಹಬ್ಬ ಅಂಗವಾಗಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇನ್ನು ವಿಶೇಷವಾಗಿ ಚಂದಾಪುರ ಸಮೀಪವಿರುವ ಸಿಪಾನಿ ಸೇವಾ ಸದನ ಆಶ್ರಮದಲ್ಲಿ ಅನ್ನದಾಸೋಹ ಸೇರಿದಂತೆ ಹಾಗೂ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿ ಹಾಗೂ ಶಾಲಾ ಬ್ಯಾಗ್ಗಳನ್ನು ವಿತರಣೆ ಮಾಡಲಾಯಿತು ಮತ್ತು ಸಾರ್ವಜನಿಕರಿಗೆ ಉಚಿತವಾಗಿ ಸಸಿಗಳ ವಿತರಣೆ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಎಸ್ಎಲ್ವಿ ಮುರಳೀರವರು ತಮ್ಮ ಹುಟ್ಟುಹಬ್ಬವನ್ನು ಸ್ನೇಹಿತರ ಮತ್ತು ಗ್ರಾಮಸ್ಥರ ಜೊತೆಗೂಡಿ ವಿಭಿನ್ನವಾಗಿ ಆಚರಿಸಿಕೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು, ಗಣ್ಯರು, ಸ್ನೇಹಿತರು ಮತ್ತು ಅಭಿಮಾನಿಗಳು ಎಸ್ಎಲ್ವಿ ಮುರಳೀರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ಇನ್ನು ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು, ಗಣ್ಯರು ಹಾಗೂ ಅಭಿಮಾನಿಗಳು, ಸ್ನೇಹಿತರು, ಗ್ರಾಮಸ್ಥರು ಭಾಗವಹಿಸಿದರು.
ಅತ್ತಿಬೆಲೆ ಪುರಸಭೆ ಸದಸ್ಯರಾದಂಥ SLV ಮುರಳೀರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳ ಅಂಗವಾಗಿ ಸಿಂಫೋನಿ ಅನಾಥಾಶ್ರಮದಲ್ಲಿ ಊಟದ ವ್ಯವಸ್ಥೆ ಹಾಗೂ ಕೇಕ್ ಕಟ್ಟಿಂಗ್ ಮಾಡಿ ಎಲ್ಲ ಅಭಿಮಾನಿ ಬಳಗ, ನಮ್ಮ ಧನು ಮತ್ತು ನಮ್ಮ ನವೀನ್ ಮತ್ತು ಹೊಸೂರು ಶಬರಿಯವರ ತಂಡ ಎಲ್ಲ ಅನ್ನದಾನ ಕಾರ್ಯಕ್ರಮ ಇಟ್ಕೊಂಡಿದ್ರು. ಹಾಗೆ ಎಲ್ಲ ಆಗಮಿಸಿದ್ವಿ. ನಾವೆಲ್ಲರೂ ಆಗಮಿಸಿ ಅವರಿಗೆ ದೇವರು ಆರೋಗ್ಯ ಆಯುಷು ಇದೇ ರೀತಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. ಇವತ್ತೊಂದು ದಿವಸ ಅತ್ತಿಬೆಲೆ ಮುರಳಿ ಪುರಸಭೆ ಕೌನ್ಸಿಲರ್ ಆದಂಥ ಮುರಳಿ ಅವ್ರದ್ದು ಬರ್ತಡೇ ಇರೋದಕ್ಕೋಸ್ಕರ ಇಲ್ಲಿ ಅತ್ತಿಬೆಲೆಯಿಂದ ತಿರುಮಗೊಂಡಳ್ಳಿ ಬರೋ ಜಾಗದಲ್ಲಿ ಸಿಫಾನಿ ಅನ್ನೋ ಒಂದು ಅನಾಥ ಆಶ್ರಮದಲ್ಲಿ ಅನ್ನದಾನ ಇಟ್ಕೊಂಡಿದ್ವಿ. ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಆ ಪಟಾಲಮ್ಮನ ಹತ್ರ ಕೇಳ್ಕೊತೀವಿ. ಇನ್ನೂ ಈ ರಾಜಕಾರಣದಲ್ಲಾಗಲಿ ಬೇರೆ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಇನ್ನೂ ತುಂಬ ಮುಂದುವರಲಿ ಅಂತ ನಿಮ್ಮೆಲ್ಲರ ಮುಖಾಂತರ ನಾವು ಇವತ್ತಿನ ದಿವಸ ಅದೊಂದು ಹುಟ್ಟುಹಬ್ಬದ ಶುಭಾಶಯಗಳಿಗಾಗಿ ಕೇಳ್ಕೊತಾ ಇದ್ದೀವಿ. ಏನಿದೊಂದು ದಿನ ಅತ್ತಿಬೆಲೆ ಮಾಜಿ ಕೌನ್ಸಿಲರ್ ಮುರಳಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಸಿಫಾನಿ ಕಂಪ್ನಿನಲ್ಲಿ ಕೆಲವು ಅನಾಥ ಹುಡುಗರಿಗೆ ಊಟದ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ನಮ್ಮ ಮುರಳಿಯವರು ವರ್ಷ ಅವರು ತಮ್ಮ ಹುಟ್ಟುಹಬ್ಬನ ಇದೇ ರೀತಿ ವಿಭಿನ್ನವಾಗಿ ಆಚರಣೆ ಮಾಡ್ತಾರೆ. ಯಾವಾಗಲೂ ಎಲ್ಲ ಸರ್ಕಾರಿ ಶಾಲಾ ಮಕ್ಕಳಿಗೆ ಸ್ಕೂಲ್ಸ್ ಬುಕ್ಸ್ ಇರ್ಬೋದು, ಸ್ಕೂಲ್ಸ್ ಬ್ಯಾಗ್ಸ್ ಇರ್ಬೋದು, ಹಾಗೂ ಎಲ್ಲ ಅನಾಥ ಮಕ್ಕಳಿಗೆ ಅವ್ರ ಕೈಯಲ್ಲಿ ಆಗಿರುವಂಥ ಸಹಾಯನ ಪ್ರತಿ ವರ್ಷವೂ ಮಾಡ್ತಾಯಿದ್ದಾರೆ. ಇದೇ ರೀತಿ ಅವ್ರಿಗೆ ಎಲ್ಲರಿಗೂ ಸಹಾಯ ಮಾಡಲಿ ಅಂತೇಳಿ ಆ ದೇವರು ಆಯಸ್ಸು ಆರೋಗ್ಯ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಈ ದಿನ ನಮ್ಮ ಅತ್ತಿಬೆಲೆ ಪುರಸಭೆ ಸದಸ್ಯರಾದಂಥ ಶ್ರೀಯುತ ಮುರಳಿಯಣ್ಣವರ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಸ್ನೇಹಿತರು, ಅಣ್ಣ ತಮ್ಮಂದಿರು ಎಲ್ಲರ ಅನ್ನದಾತ ಇದು ಮಾಡಿಕೊಂಡು ಆಚರಣೆ ಮಾಡಿದ್ರಿ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಮುರಳಿಯಣ್ಣ.
ಇವತ್ತು ನಮ್ಮ ಅತ್ತಿಬೆಲೆಯ ಯುವ ಮುಖಂಡ, ಕಾಂಗ್ರೆಸ್ನ ಯುವ ಮುಖಂಡ ಮತ್ತು ಅತ್ತಿಬೆಲೆ ಪುರಸಭೆಯ ಮಾಜಿ ಸದಸ್ಯರು, ಯುವ ನಾಯಕರಾದಂಥ ನಮ್ಮ ಅಚ್ಚುಮೆಚ್ಚಿನ ಪ್ರೀತಿಯ ಸಹೋದರರಾದಂಥ ನಮ್ಮ ಮುರಳಿಯವ್ರದ್ದು ಹುಟ್ಟುಹಬ್ಬ. ಮುರಳಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರತಿನಿತ್ಯ ಏನಾದರೂ ಒಂದು ಊರಿಗೆ ಮತ್ತು ಸಮಾಜಕ್ಕೆ ಒಳ್ಳೆಯ ಕೆಲಸಗಳನ್ನು ಮಾಡ್ತಕ್ಕಂಥ ಒಳ್ಳೆಯ ಹೃದಯವಂತ ಹುಡುಗ ನಮ್ಮ ಮುರಳಿ. ಅವ್ರ ತಂದೆ ಕಾಲದಿಂದನೂ ಅವನ್ನ ಚಿಕ್ಕ ವಯಸ್ಸಿಂದನೂ ನೋಡ್ಕೊಂಬಂದಿದ್ದೀನಿ. ಎಲ್ಲರ ಹತ್ರನೂ ಕೂಡ, ದೊಡ್ಡವರು ಚಿಕ್ಕವರು ಎಲ್ಲರ ಹತ್ರನೂ ಕೂಡ ಸಮಾನವಾಗಿ ಅವ್ರ ಜೊತೆ ಬೆರೆತು ಕಲಿತು ಒಡನಾಟ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಒಳ್ಳೆಯ ಹುಡುಗ. ಇನ್ನೂ ರಾಜಕೀಯ ಕ್ಷೇತ್ರದಲ್ಲಿ, ಸಮಾಜದಲ್ಲಿ ಇನ್ನೂ ಉನ್ನತ ಸ್ಥಾನಮಾನಗಳನ್ನು ಗಳಿಸಲಿ. ತಾಯಿ ಅತ್ತಿಬೆಲೆ ಗ್ರಾಮ ದೇವತೆ ಪಟಲಮ್ಮ ಮತ್ತು ಅವರು ಪೂಜೆ ಮಾಡ್ತಕ್ಕಂಥ ಚೌಡೇಶ್ವರಿ ದೇವಿ, ತಾಯಿ ಭುವನೇಶ್ವರಿಯ ಆಶೀರ್ವಾದ ಮತ್ತು ಬುದ್ಧ ಬಸವ ಅಂಬೇಡ್ಕರ್ ಅವರ ಮತ್ತು ವಿಷ್ಣುದಾದ ಅವರ ಆಶೀರ್ವಾದ ಸದಾ ನಮ್ಮ ಮುರಳಿಗಿರಲಿ. ಹೆಚ್ಚಿನ ಆರೋಗ್ಯ, ಆಯಸ್ಸು, ಯಶಸ್ಸು, ಶ್ರೇಯಸ್ಸು, ಕೀರ್ತಿ ಎಲ್ಲ ಕೊಟ್ಟು ಆ ಭಗವಂತ ಕಾಪಾಡಲಿ ಅಂತೇಳಿ ಮತ್ತೊಮ್ಮೆ ಮುರಳಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ನನ್ನ ಪ್ರೀತಿಯ ಸಹೋದರ, ಅತ್ತಿಬೆಲೆ ಪುರಸಭೆ ಸದಸ್ಯರು, ಕಾಂಗ್ರೆಸ್ ಯುವ ನಾಯಕರು, ಯುವಕರ ಆಶಾಕಿರಣ, ನನ್ನ ಆತ್ಮೀಯ ಸ್ನೇಹಿತ ಮುರಳಿ ರವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಆ ತಾಯಿ ಪಟಲಮ್ಮ ಮತ್ತು ಶಿರ್ಡಿ ಸಾಯಿಬಾಬಾ ಆಶೀರ್ವಾದ ಸದಾ ಮೇಲೆ ಇರಲಿ. ಮತ್ತು ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಯಾವುದೇ ಅತ್ತಿಬೆಲೆ ಪುರಸಭೆ ಆಗಿರ್ಬೋದು ಮತ್ತು ಗ್ರೇಟರ್ ಬೆಂಗಳೂರು ಆಗಿರ್ಬೋದು, ಅದರಲ್ಲಿ ಮತ್ತೆ ಆತ ಜಯಶೀಲರಾಗಬೇಕು. ಅತ್ತಿಬೆಲೆ ಪುರಸಭೆ ಆಗಿರ್ಬೋದು ಮತ್ತು ಇನ್ನೂ ಬೇರೆ ಬರ್ತಕ್ಕಂಥ
ರಾಜಕೀಯ ಕ್ಷೇತ್ರಗಳಲ್ಲಿ ಆ ಉನ್ನತ ಸ್ಥಾನಕ್ಕೆ ಏರಲಿ. ಮತ್ತು ಇವತ್ತು ಆಯೋಜನೆ ಮಾಡಿದಂಥ ಚಿನ್ನು, ಸಂಜಯ್, ಮತ್ತು ನಮ್ಮ SLN ಮಂಜು, ಮತ್ತು ನಮ್ಮ ಸೂರ್ಯಣ್ಣ, ಮಾಜಣ್ಣವರು, ಮತ್ತು ಎಲ್ಲರೂ ನನ್ನ ಗುರುಗಳು ಮಂಜುನಾಥ್ ದೇವರು ಆಶೀರ್ವಾದವರು ಆತನ ಮೇಲೆ ಇರುತ್ತೆ. ನಮ್ಮ ಸಹಕಾರ ಪ್ರೋತ್ಸಾಹ ಎಲ್ಲರದು ಇರಲಿ ಅಂತೇಳಿ ಭಗವಂತ ಆತನಿಗೆ ಚೆನ್ನಾಗಿ ಇಡಲಿ, ಆಶೀರ್ವಾದಿಸಲಿ. ಗ್ರಾಮ ದೇವತೆ ಪಟಾಲಮ್ಮ ಆಶೀರ್ವಾದ ಸದಾ ಆತನ ಮೇಲೆ ಇರಲಿ ಅಂತೇಳಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಬಯಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಪಟಾಲಮ್ಮ. ದಿನ ನನ್ನ ಆತ್ಮೀಯ ಗೆಳೆಯ ಅತ್ತಿಬೆಲೆ ಪುರಸಭೆ ಮಾಜಿ ಸದಸ್ಯರಾಗಿರ್ತಕ್ಕಂಥ ನನ್ನ ನೆಚ್ಚಿನ ಪ್ರೀತಿಯ ಗೆಳೆಯಾಗಿರ್ತಕ್ಕಂಥ SLV ಮುರಳಿ ಅವ್ರದ್ದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಇವತ್ತು ಅವರಿಗೆ ಆ ಭಗವಂತ ಹೆಚ್ಚಿನ ಆಯುಷು ಆರೋಗ್ಯ ಐಶ್ವರ್ಯವನ್ನು ಕೊಡಲಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಯಾಕಂತ ಹೇಳಿದ್ರೆ ಅವರು ಊರಿನ ಸಮಸ್ಯೆ ಏನೇ ಆಗಿರಲಿ ಮುಂದೆ ನಿಂತು ಯುವಕರಿಗೆ ಆಶಾಕಿರಣರಾಗಿ ಅವತ್ತು ಪ್ರತಿನಿತ್ಯ ಅವರು ಸೇವೆಯನ್ನು ನಿರಂತರವಾಗಿ ಸಲ್ಲಿಸ್ಕೊಂಡು ಬರ್ತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತರು. ಅವರು ಇನ್ನೂ ಹೆಚ್ಚಿನ 100 ಕಾಲ ಅವರು ಬಾಳಲಿ. ಮತ್ತು ಇದೇ ರೀತಿಯಾದಂಥ ಅತ್ತಿಬೆಲೆಯಲ್ಲಿ ಅನೇಕ ಯುವಕರಿಗೆ ಮತ್ತು ಪ್ರತಿಯೊಂದರಲ್ಲೂ ಅವರು ಸೇವೆ 100% ಅವರು ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಉನ್ನತ ಸ್ಥಾನದಲ್ಲಿ ನನ್ನ ನೆಚ್ಚಿನಗಳೇ ಬೆಳೀಲಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೊಡ್ತಾ ಭಗವಂತ ಹೆಚ್ಚಿನ ಆಯುಸ್ಸು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲರ ಸ್ನೇಹಿತರ ಮುಖಾಂತರವಾಗಿ ಅವರಿಗೆ ನಾನು ಆಶಿಸ್ತೇನೆ. ಅತ್ತಿಬೆಲೆ ಪುರಸಭೆ ಸದಸ್ಯರಾದ SLV ಮುರಳಿ ಅವರು ಇವತ್ತು ಇಂದು ಹುಟ್ಟುಹಬ್ಬದ ಆರ್ಥಿಕವಾಗಿ ಇಲ್ಲೆಲ್ಲ ಕೇಕ್ ಕಟ್ ಮಾಡಿ ಎಲ್ಲ ಅತ್ತಿಬೆಲೆ ಬಾಂಧವರು ಎಲ್ಲ ಕೇಕ್ ಕಟ್ ಮಾಡಿ ಅವರಿಗೆ ಶುಭಾಶಯ ಹೇಳಿದ್ದಾರೆ. ನಮ್ಮಿಂದನೂ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ ದೇವರು ಆರೋಗ್ಯ, ಆಯುಷು, ಐಶ್ವರ್ಯ ಎಲ್ಲ ಕೊಟ್ಟು ಎಲ್ಲ ಉನ್ನತ ಸ್ಥಾನದಲ್ಲಿ ಬೆಳೀಲಿ ಅಂತ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊತೀವಿ. ನಮ್ಮ ಆತ್ಮೀಯ ಸ್ನೇಹಿತ SLV ಮುರಳಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಈ ದಿವಸ ಅವ್ರದ್ದು ಫೆಬ್ರವರಿ 2 ಹುಟ್ಟುಹಬ್ಬ ಇರೋದಕ್ಕೋಸ್ಕರ ಅತ್ತಿಬೆಲೆ ಪುರಸಭೆ ಸದಸ್ಯರಾಗಿರ್ತಕ್ಕಂಥ ಮುರಳಿ ಅವ್ರದ್ದು ನಮ್ಮ ಅತ್ತಿಬೆಲೆ ಗ್ರಾಮಸ್ಥರು, ಗಣ್ಯರು ಎಲ್ಲರೂ ಬಂದು ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ತಾಯಿಯ ಪಟಾಲಮ್ಮನ ಆಶೀರ್ವಾದ ಸದಾ ಇರಲಿ ಅಂತ ನಮ್ಮ ಎಲ್ಲರಿಗೂ ನಿಮ್ಮಂತ ಕೇಳ್ಕೊತಾ ಇದ್ದೀವಿ. ಆತ್ಮೀಯ ಗೆಳೆಯ, ನಮ್ಮ ಚಡ್ಡಿ ದೋಸ್ತ್ ಅಂತಲೇ ಹೇಳ್ಬೋದು, ನಮ್ಮ ಅತ್ತಿಬೆಲೆ ಯುವಕರ ಕಣ್ಮಣಿ SLV ಮುರಳಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಅವನಿಗೆ ಅಷ್ಟ ಐಶ್ವರ್ಯ, ಆಯಸ್ಸು, ಆರೋಗ್ಯ ಕೊಟ್ಟು ಕಾಪಾಡಲಿ. ಮುಂದಿನ ದಿನ ಇದೇ ಪುರಸಭೆಯಲ್ಲಿ ಅವನು ಚೇರ್ಮನ್ ಆಗೋದನ್ನು ನಾವು ಕಣ್ಣಾರ ನೋಡಬೇಕು. ಅದೇ ರೀತಿ ನಮ್ಮ ಅಣ್ಣಮ್ಮ ಕಮಿಟಿ ಉಪಾಧ್ಯಕ್ಷರು ಸಹ ಹೌದವರು. ಅವ್ರ ಜೊತೆ ಸದಾ ನಾವು ಬೆನ್ನೆಲುಬಾಗಿ ಜೊತೆಯಲ್ಲಿ ನಾವೆಲ್ಲ ಫ್ರೆಂಡ್ಸ್ ಇರ್ತೀವಿ ಅಂತೇಳಿ ದೇವರು ಅಣ್ಣಮ್ಮ ತಾಯಿ, ಪಟಾಲಮ್ಮ ತಾಯಿ ಅವರಿಗೆ 100 ವರ್ಷ ಆಯಸ್ಸು, ಐಶ್ವರ್ಯ, ಆರೋಗ್ಯ ಕೊಟ್ಟು ಅಧಿಕಾರನ ಕೊಡಲಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಇನ್ನು ಅತ್ತಿಬೆಲೆ ಪುರಸಭೆ ಸದಸ್ಯರಾದ SLV ಮುರಳಿ ಅವರು ಹುಟ್ಟುಹಬ್ಬದ ಅಂಗವಾಗಿ ಮಧ್ಯಾಹ್ನ ಅನಾಥಾಶ್ರಮದಲ್ಲಿ ಊಟದ ವ್ಯವಸ್ಥೆ ಹಾಗೂ ಸಂಜೆ ಮಿಡ್ಲ್ ಸ್ಕೂಲಲ್ಲಿ, ಗೌರ್ಮೆಂಟ್ ಸ್ಕೂಲಲ್ಲಿ ಬ್ಯಾಗು ವಿತರಣೆ, ಪುಸ್ತಕ ವಿತರಣೆ ಹಾಗೂ ಸಂಜೆ ಇಲ್ಲಿ ಕೇಕ್ ಕಟಿಂಗ್ ಇದಿತ್ತು. ಕೇಕ್ ಕಟಿಂಗ್ ಹಮ್ಮಿಕೊಂಡಿದ್ರೆ ಅದರಿಂದ ಎಲ್ಲರೂ ಊರಿನ ಗಣ್ಯಸ್ಥರು, ಸ್ನೇಹಿತರು, ಎಲ್ಲ ಅಕ್ಕಪಕ್ಕದ ಊರಿನವರು ಎಲ್ಲ ಸ್ನೇಹಿತರು ಬಂದು ಅವ್ರಿಗೆ ದೊಡ್ಡವರು ಎಲ್ಲ ಗಣ್ಯರೆಲ್ಲ ಬಂದು ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ಅವ್ರಿಗೆ ದೇವರು ಇನ್ನೂ ಇದೇ ರೀತಿ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ. ಇದೇ ರೀತಿ ಇನ್ನೂ ಒಳ್ಳೆ ಕಾರ್ಯ ಮಾಡಲಿ. ಒಳ್ಳೆಯ ಎಲ್ಲರಿಗೂ ಅನುಕೂಲ ಆಗಲಿ, ಆಗೋ ಥರ ಎಲ್ಲರಿಗೂ ಇದು ಮಾಡಲಿ ಅಂತೇಳಿ ದೇವರು ಅವರಿಗೆ ಆರೋಗ್ಯ, ಆಯುಷ್ಯ ಕೊಡಲಿ ಅಂತೇಳಿ ಎಲ್ಲರಲ್ಲೂ ಕೋರಿಕೊಳ್ಳುತ್ತೇನೆ. ಎಲ್ಲ ಬಂದಿರೋ ನಮ್ಮ ಸ್ನೇಹಿತರಿಗೆ, ಗಣ್ಯರಿಗೆ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಪ್ರೀತಿಯ ಜನಪ್ರಿಯ ನಾಯಕರು ಹಾಗೂ ನನ್ನ ಪ್ರೀತಿಯ ಅಣ್ಣ SLV ಮುರಳಿ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಅವರು ಇದೇ ರೀತಿ ರಾಜಕೀಯವಾಗಿ ಇನ್ನೂ ಉತ್ತಮ ಸ್ಥಾನಕ್ಕೆ ಹೋಗಲಿ ಅಂತ ನಾನು ಕೋರ್ಕೊಳ್ತೇನೆ. ಹಾಗೂ ಮತ್ತಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡಲಿ ಅಂತ ಕೋರ್ಕೊಳ್ತೀನಿ. ಮತ್ತು ಬಡವರಿಗಾಗಲಿ ಯಾರಿಗೇ ಆಗಲಿ ದಿನನಿತ್ಯ ಎಷ್ಟೋ ಜನಕ್ಕೆ, ತುಂಬ ಜನಕ್ಕೆ ಹೆಲ್ಪ್ ಮಾಡ್ತಾರೆ. ಇದೇ ರೀತಿ ಅದನ್ನು ಮುಂದುವರಿಸ್ಕೊಂಡು ಹೋಗಲಿ. ಈ ಪ್ರೀತಿ ವಿಶ್ವಾಸನ ಅತ್ತಿಬೆಲೆ ಜನತೆ ಎಲ್ಲ ಹಂಗೆ ಕಾಪಾಡ್ಕೊಂಡಿರಲಿ. ಮತ್ತೊಮ್ಮೆ ನನ್ನ ಪ್ರೀತಿ ಅಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೀನಿ. ಅತ್ತಿಬೆಲೆ ಮುರಳಿ ಅಣ್ಣಕ್ಕೆ ಇನಿಯ ಪಿರನ್ನ ನಲ್ವಾಳ್ತಕ್ಕಲ್. ನಮ್ಮೆಲ್ಲರ ಪ್ರೀತಿಯ ನಾಯಕರಾದ ಅಣ್ಣ ಆದಂಥ ಮುರಳಿ ಅಣ್ಣವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಮಾವನಾದ ಮುರಳಿ ಅಣ್ಣಗೆ ಹುಟ್ಟುಹಬ್ಬದ ಶುಭಾಶಯಗಳು. 46ನೇ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ನನ್ನ ಸಹೋದರಗಳು, ನನ್ನ ಅಣ್ಣ ತಮ್ಮಂದಿರು ಮತ್ತು ನಮ್ಮ ಊರಿನ ಗಣ್ಯರು ಬಂದು ಈ ಕಾರ್ಯಕ್ರಮವನ್ನು ನಮಗೆ ಆಶೀರ್ವಾದ ಮಾಡಿ, ಅವರ ಆಶೀರ್ವಾದ ನಮಗಿರಲಿ. ಏನು ನನ್ನ ಜೊತೆಯಲ್ಲಿ ನನ್ನ ಸಹೋದರರಿದ್ದಾರೋ ಇದೇ ರೀತಿ ನನ್ನ ಸಹೋದರರನ್ನು, ನನ್ನ ಅಣ್ಣ ತಮ್ಮಂದಿರಿಗಿನ ಹೆಚ್ಚಾಗಿ ನನ್ನ ಜೊತೆಗಿಟ್ಟುಕೊಂಡು ಅವ್ರು ಯಾವುದೇ ಒಂದು ಕಷ್ಟ ಸುಖಗಳಿಗೆ ಅವ್ರ ಜೊತೆ ಭಾಗಿಯಾಗಿ ನಾನು ಅವ್ರ ಜೊತೆ ಇರ್ತೀನಿ. ಹಾಗೂ ಬಡವರಿಗೆ ಇನ್ನೂ ಅತಿ ಹೆಚ್ಚಿನ ಸೇವೆ ಮಾಡಲು ಆ ಭಗವಂತ ನಮಗೆ ಶಕ್ತಿ ಕೊಡಲಿ. ಈ ದಿನ ಬಂದ ಎಲ್ಲ ನಮ್ಮ ನಾಯಕರಿಗೂ, ಎಲ್ಲ ನಮ್ಮ ಅತ್ತಿಬೆಲೆ ಗ್ರಾಮದ ಗಣ್ಯರಿಗೂ ವಂದನೆಗಳು. ಅತ್ತಿಬೆಲೆಯ
ಪುರಸಭೆ ಸದಸ್ಯರಾದ SLV ಮುರಳಿ ಅವರು ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೂ ಅವ್ರಿಗೆ ಈ ದಿನ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ನೀಡಿ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತೀನಿ.